ನಮಸ್ಕಾರ, ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ. ಸ್ನೇಹಿತರೆ, ನಾಳೆ ನಾವು ಚಂಪಾಷಷ್ಠಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ವಿಶೇಷವಾಗಿ ನಾಗದೇವರನ್ನು ಪೂಜೆ ಮಾಡುವಂಥ ಒಂದು ಹಬ್ಬ ಅಂತಲೇ ಹೇಳಬಹುದು. ನಾಳೆ ಸುಮಾರು ಜನ ಹೇಳ್ತಾ ಇರ್ತಾರೆ, ನಮಗೆ ನಾಗದೋಷ ಇದೆ, ಆಶ್ಲೇಷ ಬಲಿ ಮಾಡಿಸಿ ಅಂತ ಹೇಳಿದ್ದಾರೆ, ಷಷ್ಠಿ ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ, ಮಂಗಳವಾರ ಉಪವಾಸ ಮಾಡಲಿಕ್ಕೆ ಹೇಳಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ನಾಗದೋಷ ಅನ್ನುವಂಥದ್ದು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಮದುವೆಗೆ, ಮಕ್ಕಳಿಗೆ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರಬಹುದು, ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗಾಗಿರಬಹುದು ಅಥವಾ ಸಂತಾನಕ್ಕಾಗಿರಬಹುದು, ಈ ರೀತಿಯ ತೊಂದರೆಗಳನ್ನು ನೀಡ್ತಾ ಇದ್ದರೆ ಅಥವಾ ನಮಗೆ ಇದ್ದರೆ ನಾವು ಮುಖ್ಯವಾಗಿ ಹೇಳುವಂಥದ್ದು ನಾಗದೋಷ ಇದೆ ಅಂತ ಹೇಳಿ. ಸೊ ಈ ಎಲ್ಲ ತೊಂದರೆಗಳನ್ನೇನಾದರೂ ನಾವು ಅನುಭವಿಸ್ತಾ ಇದ್ದರೆ ನಮಗೆ ಖಂಡಿತವಾಗ್ಲೂ ನಾಗನ ಒಂದು ದೋಷ ಇರುತ್ತೆ ಅಂತ ಹೇಳುವಂಥದ್ದು. ಅಂಥವರು ವಿಶೇಷವಾಗಿ ನಾಗದೇವರ ಪೂಜೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ. ಮಂಗಳವಾರ ಆಗಿರಬಹುದು ಅಥವಾ ಷಷ್ಠಿ ಪೂಜೆಗಳಾಗಿರಬಹುದು, ಇದನ್ನು ಚಾಚು ತಪ್ಪದೆ ಮಾಡೋದ್ರಿಂದ ಇದೆಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಇದರಿಂದ ಬರುವಂತಹ ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮಗೆ ಅನುಕೂಲವಾಗುತ್ತೆ ಅಂತ ಹೇಳುವಂಥದ್ದು. ಸೊ ನಾಳೆ ನಾವು ವಿಶೇಷವಾಗಿ ಚಂಪಾಷಷ್ಠಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ಕೊಳ್ಳೋದು ಹಾಗಿದ್ರೆ ಅಂತನ್ನೋದಾದರೆ, ನಿಮ್ಮ ಮನೆಯಲ್ಲಿ ಏನಾದರೂ ನಾಗದೇವರ ಪ್ರತಿಮೆ ಇದೆ ಅಥವಾ ಸರ್ಪದ ಒಂದು ಪ್ರತಿಮೆ ಇದೆ ಅನ್ನೋದಾದರೆ ನೀವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಅಥವಾ ಹರಳಿಕಟ್ಟೆಯಲ್ಲಿ ನಾಗರನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರಲ್ವ, ಅಲ್ಲಿ ಕೂಡ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿ ಬರಬಹುದು. ಅಥವಾ ಕೆಲವರು ಮನೆಯಲ್ಲಿ ಅಥವಾ ತೋಟದಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸ್ಕೊಂಡಿರ್ತಾರೆ, ಅಲ್ಲಿ ಕೂಡ ನೀವು ಪೂಜೆಯನ್ನು ಸಲ್ಲಿಸಿ ಬರಬಹುದು. ವಿಶೇಷವಾಗಿ ನಾಳೆ ನಾಗದೇವರಿಗೆ ಪ್ರಿಯವಾದಂಥ ಘಮ ಘಮ ಅನ್ನುವಂಥ ಹೂಗಳನ್ನು ಮುಡಿಸುವಂಥದ್ದು. ನಾಗದೇವರಿಗೆ ಬಹಳಷ್ಟು ವಿಶೇಷ ಅಂದರೆ ತಾಳೆಗರಿ ಅಂತ ಹೇಳ್ತೀವಲ್ಲ, ತಾಳೆಗರಿಯನ್ನು ವಿಶೇಷವಾಗಿ ಸಮರ್ಪಣೆಯನ್ನು ಮಾಡುವಂಥದ್ದಿರಬಹುದು. ಸುಗಂಧಭರಿತವಾದಂಥ ಹೂಗಳನ್ನು ನಾವು ನಾಗದೇವರಿಗೆ ಅರ್ಪಣೆಯನ್ನು ಮಾಡ್ತೀವಿ. ಸೊ ತುಂಬ ವಿಶೇಷ ಸುಗಂಧಭರಿತವಾದಂಥ ಹೂಗಳನ್ನು ಅರ್ಪಣೆಯನ್ನು ಮಾಡುವಂಥದ್ದು. ಜೊತೆಗೆ ಫಲವನ್ನು ಮತ್ತು ಹಸಿ ಅಕ್ಕಿ ತಂಬಿಟ್ಟು ಅಂತ ಹೇಳ್ತೀವಿ. ಹಸಿ ಅಕ್ಕಿ ಅಂತ ಹೇಳಿದ್ರೆ ಅಕ್ಕಿಯನ್ನು ನೆನೆಸಿ ಆ ನೆಂದಿರುವಂಥ ಅಕ್ಕಿಯನ್ನು ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೆ ಬೆಲ್ಲವನ್ನು ಹಾಕಿ ಅದನ್ನು ಕುಟ್ಟಿ ತಂಬಿಟ್ಟನ್ನು ಮಾಡುವಂಥದ್ದು. ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಅವಾಗೆಲ್ಲ ಒನಕೆ ಬರ್ತಾಯಿತ್ತು. ಇವಾಗ ಎಷ್ಟು ಜನದ ಮನೇಲಿದೆ ಅದು ನಂಗೆ ಗೊತ್ತಿಲ್ಲ. ಒನಕೆ, ನಮ್ಮ ಮನೇಲೆಲ್ಲ ಒನಕೆ ಇತ್ತು. ಆ ಒನಕೆಯಿಂದ ಅಮ್ಮ ಹೊರಳು ಕಲ್ಲಿನಲ್ಲಿ ಆ ಒಂದು ಅಕ್ಕಿ ಮತ್ತು ಬೆಲ್ಲವನ್ನು ಕುಟ್ತಾಯಿದ್ರು. ನಾವೆಲ್ಲ ಅವಾಗ ಸಣ್ಣ ಮಕ್ಕಳು, ನಮಗೆ ತುಂಬ ಆಸೆ ಆಗೋದು. ಯಾಕಂದರೆ ನಾಗದೇವರು ಅಂದ ತಕ್ಷಣ ತುಂಬ ಮಡಿ ಮೈಲಿಗೆಯನ್ನು ನೋಡಬೇಕು, ನಾವು ತುಂಬ ಮಡಿ ಆಚರಣೆಯನ್ನು ಮಾಡಬೇಕು. ನಮ್ಮನ್ನೆಲ್ಲ ಅಡುಗೆ ಮನೆಗೆ ಬಿಟ್ಕೊಳ್ತಾ ಇರಲಿಲ್ಲ ಅಮ್ಮ. ಆ ರೀತಿ ಮಡಿಯಿಂದ ಪ್ರತಿಯೊಂದನ್ನು ಮಾಡಿಕೊಂಡು ತೆಗೆದುಕೊಂಡು ಹೋಗಿ ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಅದೇ ರೀತಿಯೇ ಹಸಿ ಅಕ್ಕಿಯನ್ನು ನೆನೆಸಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ನೀವು ಸ್ನಾನವನ್ನು ಮಾಡಿ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಕ್ಕಿಯನ್ನು ನೆನೆಸ್ಬಿಡಬೇಕು. ಸ್ನಾನ ಮಾಡಿದ ತಕ್ಷಣವೇ ಅಕ್ಕಿಯನ್ನು ನೆಂದಿದ ತಕ್ಷಣವೇ ನೀವು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿನೂ ನೆಂದ್ಕೊಳ್ಳುತ್ತೆ. ಆ ನೆಂದಿರೋ ಅಕ್ಕಿಯನ್ನು ನೀವು ನೀರೆಲ್ಲ ಬಸಿದ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸಿ ಕುಟ್ಟಿ ತಂಬಿಟ್ಟನ್ನು ಮಾಡಿಕೊಂಡು ನೈವೇದ್ಯವನ್ನು ನಾಳೆ ಮಾಡಬೇಕು. ಇದನ್ನು ಹಸಿ ಅಕ್ಕಿ ತಂಬಿಟ್ಟು ಅಂತ ಹೇಳ್ತೀವಿ. ವಿಶೇಷವಾಗಿ ನಾಗದೇವರಿಗೆ ಮಾಡುವಂಥದ್ದು. ಕೆಲವೊಬ್ಬರು ಎಳ್ಳಿನ ತಂಬಿಟ್ಟು ಕೂಡ ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಸೊ ಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟು ಇದನ್ನೆಲ್ಲ ನೈವೇದ್ಯವನ್ನು ಮಾಡಿ ಹಾಲೆರೆದು ಬರುವಂಥ ಸಂಪ್ರದಾಯ ಕೂಡ ನಡೆಸ್ಕೊಂಡು ಬಂದಿರ್ತಾರೆ. ವಿಶೇಷವಾಗಿ ನಾಳೆ ಈ ಒಂದು ಚಂಪಾಷಷ್ಠಿ ಆಚರಣೆಯನ್ನು ಮಾಡೋದ್ರಿಂದ ನಿಮಗಿರುವಂಥ ನಾಗದೋಷಗಳು ದೂರವಾಗುತ್ತೆ. ಮಕ್ಕಳಲ್ಲಿ ಏನಾದರೂ ಓದ್ತಿಲ್ಲ ಅಥವಾ ಮಕ್ಕಳಿಗೆ ಏನಾದರೂ ಸರ್ಪದೋಷಗಳಿದೆ ಅಂತಂದರೆ ಖಂಡಿತವಾಗ್ಲೂ ನಾಳೆ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿ. ಸಂತಾನಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಆಚರಣೆಯನ್ನು ಮಾಡಿ. ವಿವಾಹಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾಳೆ ಚಂಪಾಷಷ್ಠಿಯನ್ನು ಆಚರಣೆಯನ್ನು ಮಾಡಿ ಸ್ನೇಹಿತರೆ. ಜೊತೆಗೆ ನಾಳೆ ನೀವು ಏನು ಪೂಜೆಯನ್ನು ಮಾಡಿರ್ತೀರಿ, ನಾಳೆ ಇಡೀ ದಿನ ಮನೆಯಲ್ಲಿ ಒಗ್ಗರಣೆಯನ್ನು ಹಾಕಬಾರ್ದು. ಮತ್ತು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಇದನ್ನು ಉಪಯೋಗಿಸಬಾರ್ದು. ನೀವು ಅಡುಗೆಗಳಿಗೆ ನಾಳೆ ಒಗ್ಗರಣೆಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ. ಯಾರು ನಾಗದೇವರ ಪೂಜೆಯನ್ನು ಮಾಡಿರ್ತೀರಾ ಅವರು ಒಗ್ಗರಣೆ ಹಾಕಬಾರ್ದು. ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು. ನಾಳೆ ಮನೆಯಲ್ಲಿ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಬೇಕು. ಮೈಲಿಗೆ ಮಾಡ್ಕೊಳ್ಬಾರ್ದು. ನಾಗದೇವರ ಪೂಜೆಯನ್ನು ಮಾಡಿಬಂದ್ಮೇಲೆ ಮೈಲಿಗೆ ಮಾಡ್ಕೊಳ್ಬಾರ್ದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನಿಯಮಗಳನ್ನು ಪಾಲಿಸಿ ನೀವು ನಾಳೆ ಷಷ್ಠಿಯನ್ನು ಆಚರಣೆಯನ್ನು ಮಾಡಿ. ಒಂದು ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಜೊತೆಗೆ ಸುಬ್ರಹ್ಮಣ್ಯ ದೇವರ ಒಂದು ಅಷ್ಟೋತ್ತರವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಾವು ನಾಳೆ ತಪ್ಪದೆ ಒಂದು ಸುಬ್ರಹ್ಮಣ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣವನ್ನು ಮಾಡುವಂಥದ್ದನ್ನು ಮಾಡಿ. ಜೊತೆಗೆ ಒಂದು ನಾಗದೇವರ ಕರಾವಲಂಬ ಸ್ತೋತ್ರ ಅಂತ ಹೇಳಿದೆ, ಅಂದರೆ ಅಷ್ಟಕಂ, ಸುಬ್ರಹ್ಮಣ್ಯ ಅಷ್ಟಕಂ ಕರಾವಲಂಬ ಸ್ತೋತ್ರಂ ಅಂತ ಇದೆ. ಅದನ್ನು ಕೂಡ ನೀವು ಪಾರಾಯಣವನ್ನು ಮಾಡಬಹುದು. ಜೊತೆಗೆ ಮತ್ತೊಂದು ವಿಶೇಷ ಸ್ತೋತ್ರ ಅಂತ ಹೇಳಿದ್ರೆ
ಇವತ್ತು ನಾನು ಹೇಳ್ಕೊಡ್ತೀನಿ. ಈ ಸ್ತೋತ್ರವನ್ನು ನಾಳೆ ಯಾರು ಮಕ್ಕಳಿಗೆ ವಿದ್ಯೆ ಅಥವಾ ಇನ್ನೊಂದು ಬೇಗ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಥವಾ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂಥ ಮಕ್ಕಳು ಇರ್ತಾರೆ, ಅವರು ಈ ಒಂದು ಸ್ತೋತ್ರವನ್ನು ನಾಳೆ ಖಂಡಿತವಾಗ್ಲೂ ಪಾರಾಯಣವನ್ನು ಮಾಡಿ. ತುಂಬ ಒಳ್ಳೆಯ ಸ್ತೋತ್ರ ಸ್ನೇಹಿತರೆ. ತುಂಬ ಮಕ್ಕಳ ವಿಷಯದಲ್ಲಿ ಯಾರಾದರೂ ತುಂಬ ನೋವನ್ನು ಅನುಭವಿಸ್ತಾ ಇರ್ತೀರಲ್ವಾ, ಹೇಳಿದ್ದು ಕೇಳೋದಿಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ ಅಂಥವರು ಈ ಸ್ತೋತ್ರವನ್ನು ನಾಳೆ ಪಾರಾಯಣವನ್ನು ಮಾಡಿ ಮಕ್ಕಳ ಹೆಸರಲ್ಲಿ ಅಂತ ಹೇಳ್ಬಹುದು. ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ನಾನು ಕೂಡ ಹೇಳಿ ತಿಳಿಸ್ತೀನಿ. ಈ ಸ್ತೋತ್ರವನ್ನು ನೀವು ನಿತ್ಯವಾಗಿ ಸಂಕಲ್ಪಪೂರ್ವಕವಾಗಿ ಪಾರಾಯಣ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಬಹಳ ಬದಲಾವಣೆಯನ್ನು ನೀವು ನೋಡ್ತೀರಿ. ಇದು ಪ್ರಜ್ಞಾವಿವರ್ಧಕ ಕಾರ್ತಿಕೇಯ ಸ್ತೋತ್ರ ಅಂತ ಹೇಳಿ. ಯೋಗೀಶ್ವರೋ ಮಹಾಸೇನಃ ಕಾರ್ತಿಕೇಯೋಗ್ನಿನಂದನಃ ಸ್ಕಂಧಕುಮಾರಸೇನಾನಿ ಸ್ವಾಮಿ ಶಂಕರ ಸಂಭವಃ ಗಾಂಗೇಯಸ್ತಾಮ್ರಚೂಡಶ್ಚ ಬ್ರಹ್ಮಚಾರಿ ಶಿಖಿಧ್ವಜಃ ತಾರಕಾರಿ ಉಮಾಪುತ್ರಃ ಕ್ರೌಂಚಾರಿಶ್ಚ ಷಡಾನನಃ ಶಬ್ದಬ್ರಹ್ಮಸಮುದ್ರಶ್ಚ ಸಿದ್ಧಃ ಸಾರಸ್ವತೋ ಗುಹಃ ಸನತ್ಕುಮಾರೋ ಭಗವಾನ್ ಭೋಗಮೋಕ್ಷಾಫಲಪ್ರದಃ ಶರಜನ್ಮಾಗಣಾಧೀಶ ಪೂರ್ವಜೋ ಮುಕ್ತಿಮಾರ್ಗಕೃತ್ ಸರ್ವಾಗಮಪ್ರಣೇತಾ ಚ ವಾಂಛಿತಾರ್ಥಪ್ರದರ್ಶನಃ ಅಷ್ಟಾವಿಂಶತಿ ನಾಮಾನಿ ಮದೀಯಾನೀತಿ ಯಃ ಪಠೇತ್ ಪ್ರತ್ಯೂಷೇ ಶ್ರದ್ಧಯಾ ಯುಕ್ತೋ ಮೂಕೋ ವಾಚಸ್ಪತಿರ್ಭವೇತ್ ಮಹಾಮಂತ್ರಮಯಾನೀತಿ ಮಮ ನಾಮಾನುಕೀರ್ತನಂ ಮಹಾಪ್ರಜ್ಞಾಂ ವಾಪ್ನೋತಿ ನಾತ್ರ ಕಾರ್ಯಾವಿಚ ಅಂತ ಹೇಳಿ. ತುಂಬ ಶಕ್ತಿಯುತವಾದಂಥ ಒಂದು ಮಂತ್ರ ಸ್ನೇಹಿತರೆ. ನೀವು ನಿತ್ಯವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತು ಬಂತು ಅಂದರೆ ತುಂಬಾ ಬದಲಾವಣೆಗಳನ್ನು ನೀವು ನೋಡ್ತೀರಿ. ಯಾಕಂದರೆ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ತುಂಬ ವೈಶಿಷ್ಟ್ಯವಾದಂಥ ಒಂದು ಸ್ತೋತ್ರ ಇದು. ಇದನ್ನು ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಥವಾ ನಿಮ್ಮ ಮನೆಯವರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬಂದರೆ ಖಂಡಿತ ಬಹಳಷ್ಟು ಪ್ರಯೋಜನವನ್ನು ನೀವು ಪಡಿತೀರಿ. ನಾಳೆ ತಪ್ಪದೇ ಒಂದು ಸ್ತೋತ್ರವನ್ನು ನೀವು ಪಾರಾಯಣವನ್ನು ಮಾಡಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ನಾಳೆ ಹೇಳಿದ್ದೀನಲ್ಲ ನಿಯಮಗಳನ್ನು ಪಾಲನೆ ಮಾಡಿ, ಜೊತೆಗೆ ಪೂಜೆಯನ್ನು ಮಾಡಿ, ಸ್ತೋತ್ರ ಪಾರಾಯಣವನ್ನು ಮಾಡಿ ಅಂತ ಹೇಳುವಂಥದ್ದು. ಸೊ ಮಡಿಯಿಂದ ಮಾಡಬೇಕು. ಯಾವಾಗಲೂ ಅಷ್ಟೇ ನಾವು ನಾಗರ ಪೂಜೆಯನ್ನು ಮಾಡುವಾಗ ಅತೀ ಮಡಿಯನ್ನು ನಾವು ಆಚರಣೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಪೂಜೆಗಳಲ್ಲಿ ಮಡಿ ಆಚರಣೆ ಮಾಡ್ತೀವಿ, ಅದರಲ್ಲೂ ಕೂಡ ನಾಗರ ಪೂಜೆ ಅಂತ ಹೇಳಿದಾಗ ಇನ್ನೂ ಅತಿ ಮಡಿಯನ್ನು ಆಚರಣೆ ಮಾಡಬೇಕು. ಯಾಕಂದರೆ ನಾಗದೇವರಿಗೆ ಬಹಳಷ್ಟು ಕೋಪ. ನಮ್ಮ ಸಣ್ಣ ಸೂಕ್ಷ್ಮ ತಪ್ಪುಗಳನ್ನು ಕೂಡ ಅವರು ಗಣನೆಗೆ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಶುದ್ಧವಾಗಿ ನಾಳೆ ನೀವು ತೊಗೊಳ್ಳುವಂಥ ಹಾಲಿರ್ಬೋದು, ಮೊಸರಿರ್ಬೋದು, ನಾಳೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಪ್ಯಾಕೆಟ್ ಹಾಲು ತರ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಇನ್ನು ಸ್ವಲ್ಪ ಆ ಥರ ಮಾಡೋಕ್ಕೆ ಹೋಗಬೇಡಿ. ದೇವರಿಗೆ ಅಂಥೇಳಿ ಪ್ರತ್ಯೇಕವಾಗಿ ನೀವು 1/4 ಲೀಟ್ರ್ ಹಾಲು ಹಾಕ್ತೀರಾ, ಅರ್ಧ ಲೀಟ್ರ್ ಹಾಲು ಹಾಕ್ತೀರಾ, ಒಂದು ಪ್ಯಾಕೆಟ್ ಹಾಲು ಪೂರ್ತಿಯಾಗಿ ನೀವು ದೇವರಿಗೇನೆ ಉಪಯೋಗಿಸ್ಬಿಡಿ. ಅದರಲ್ಲಿ ಅರ್ಧ ತೆಕ್ಕೊಂಡು ಅರ್ಧ ಹಾಕಿ ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇನ್ನು ಸಾಧ್ಯವಾದರೆ ಇವತ್ತೇ ನೀವು ಮನೆಯಲ್ಲಿ ಮೊಸರನ್ನು ಎಪ್ಪಾಕಿ ಇಟ್ಕೊಂಡಿದ್ದು ಉಪಯೋಗಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಹಾಕ್ಕೊಂಡಿಲ್ಲ, ಈಗಾಗಲೇ ಟೈಮು ಆಗಿಬಿಟ್ಟಿದೆ, ನಾನು ವೀಡಿಯೋ ಹಾಕಿದ್ದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನನ್ನ ಮಗಳ ಸ್ಕೂಲಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ನನಗೆ ಹಾಕಲಿಕ್ಕಾಗಲಿಲ್ಲ. ಬೇಗ ದಯಮಾಡಿ ಕ್ಷಮಿಸ್ಬಿಡಿ. ಜೊತೆಗೆ ಸ್ವಲ್ಪ ಬೇಗನೆ ಹಾಕಿದ್ದೀನಿ. ನಾಳೆ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಎಷ್ಟು ಗಂಟೆ ಒಳಗಡೆ ಅಂದರೆ ಒಂದು 10 ಗಂಟೆ ಒಳಗಡೆ ನೀವು ಆರಾಮಾಗಿ ಪೂಜೆನ ನಾಳೆ ಮುಗಿಸ್ಕೋಬಹುದು. ಬೆಳಗ್ಗೆನೇ ಎದ್ದೋಗಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ನಾಗರ ಪ್ರತಿಮೆಗಳಿಗೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದಾಗ ತುಂಬ ಶ್ರೇಷ್ಠತೆ. ಇಲ್ಲ ಒಂದು 10 ಗಂಟೆ ಒಳಗಡೆ ನೀವು ಧಾರಾಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹೋಗಿ ಬರ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ, ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು. ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.